ಅಂತರ್ಗಟ್ಟೆ ಹೆಸರೇ ವಿಶಿಷ್ಟ. ಯಾಕೆಂದರೆ ಈ ಹೆಸರನ್ನು ಕೇಳಿದೊಡನೆ ಇದು ನಮಗೆ ಗೊತ್ತಲ್ಲ ಎನ್ನುವ ಭಾವ ಪ್ರತಿಯೊಬ್ಬ ದಕ್ಷಿಣ ಕರ್ನಾಟಕದ ವ್ಯಕ್ತಿಗೂ ಅನ್ನಿಸ್ತದೆ. ಅಂತರ್ಗಟ್ಟೆಯಮ್ಮ ಎಂದು ಕರೆಯಲ್ಪಡುವ ದುರ್ಗಮ್ಮ, ಮಾರಮ್ಮ, ಕರಿಯಮ್ಮ ಮುಂತಾದ ಹೆಸರಿನ ದೇವತೆಗಳನ್ನು ಹಳ್ಳಿಗಳಲ್ಲಿ ನಾವು ಗ್ರಾಮ ದೇವತೆಗಳಾಗಿ ಪೂಜಿಸ್ತಾ ಇರೋದನ್ನು ಇಲ್ಲಿ ಸ್ಮರಿಸ್ಬೋದಾಗಿದೆ. ಅಂತರ್ಗಟ್ಟೆ ಗ್ರಾಮವು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಗ್ರಾಮವಾಗಿದೆ. ಈ ಗ್ರಾಮ ಅಜ್ಜಂಪುರದಿಂದ 10 ಕಿಲೋಮೀಟರ್ ದೂರದಲ್ಲೂ ಮತ್ತು ಕಡೂರು ಶಿವಮೊಗ್ಗ ಹೆದ್ದಾರಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಒಂದು ಗ್ರಾಮವಾಗಿದೆ. ಈ ಗ್ರಾಮಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯ ಅಂದರೆ ಅದು ಈ ಗ್ರಾಮದಲ್ಲಿರ್ತಕ್ಕಂತಹ ಈ ದುರ್ಗಾಂಬ ದೇವಿಯ ದೇವಾಲಯ. ಈ ಒಂದು ದೇವಿಯ ದೇವಾಲಯದಿಂದ ಈ ಗ್ರಾಮ ಇಡೀ ಕರ್ನಾಟಕದಾದ್ಯಂತ ಮನೆಮಾತಾಗಿರುವುದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಅಂತರ್ಗಟ್ಟೆ ಅಮ್ಮ ಪ್ರತಿಯೊಬ್ಬ ಜಾನಪದನ ಮನೆಗಳಲ್ಲೂ ಕೂಡ ನೆಲೆಸಿರ್ತಕ್ಕಂಥ ದೇವಿಯಾಗಿದ್ದಾಳೆ. ಜನಪದರು ಕೂಡ ಈ ದೇವಿಯನ್ನು ತಮ್ಮ ಜಾನಪದ ಗೀತೆಗಳ ಮೂಲಕ ಹಾಡಿ ಒಗಲಿರುವುದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಅಟ್ಟಿಯ ಗುಡಿಸೀರಿ ಬಟ್ಟಾಲ ಬೆಳಗಿರಿ ಬಟ್ಟ ಮಲ್ಲಿಗೆ ಅರಡಿ ಅಂತರಗಟ್ಟೆಯ ತಾಯಮ್ಮ ಪೂಜೆಗೆ ಬರುತ್ತಾಳೆ ಎಂಬ ಪದಗಳನ್ನು ನಾವಿಲ್ಲಿ ಸ್ಮರಿಸ್ಕೊಳ್ಬಹುದಾಗಿದೆ. ಇಲ್ಲಿ ದಿನನಿತ್ಯವೂ ಕೂಡ ಪೂಜಾ ಕೈಂಕರ್ಯಗಳು ನಡೀತವೆ. ಅದರಲ್ಲೂ ಕೂಡ ವಿಶೇಷವಾಗಿ ಶುಕ್ರವಾರ, ಮಂಗಳವಾರ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಇಲ್ಲಿ ನಡೀತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಈ ದಿನದಲ್ಲಿ ಸಹಸ್ರಾರು ಭಕ್ತರು ಈ ಒಂದು ತಾಯಿಯ ದರ್ಶನಕ್ಕಾಗಿ ಕ್ಷೇತ್ರಕ್ಕೆ ಆಗಮಿಸುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಅದರಲ್ಲೂ ಪ್ರಮುಖವಾಗಿ ಪ್ರತಿ ವರ್ಷವೂ ಮಾಘ ಮಾಸದಲ್ಲಿ ಬರತಕ್ಕಂತಹ ಒಂದು ವಿಶೇಷ ದಿನಮಾನದಲ್ಲಿ ಇಲ್ಲಿ ಅತ್ಯಂತ ವಿಜೃಂಭಿತವಾಗಿ ಜಾತ್ರೆಯನ್ನು ನಡೆಸಲಾಗುತ್ತೆ. ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಕೂಡ ಅಲ್ಲಿನ ಗ್ರಾಮ ದೇವತೆಗಳನ್ನು ಅಂತರ್ಗಟ್ಟೆ ಅಮ್ಮ ಎಂದ ಹೆಸರಿನೊಂದಿಗೆ ಸಂಬೋಧಿಸ್ತಾ ಈ ಜಾತ್ರಾ ಕೈಂಕರ್ಯಗಳನ್ನು ಮನೆಗಳಲ್ಲೂ ಕೂಡ ಮಾಡ್ತಕ್ಕಂಥದ್ದನ್ನು ಗಮನಿಸ್ಬೋದಾಗಿದೆ. ಈ ತಾಯಿಯನ್ನು ಹೊಗಳಿಯಾಡಲೆಂದೇ ಆಸಾದಿ ಎಂಬ ಒಂದು ವರ್ಗದವರಿದ್ದಾರೆ, ಜನಪದ ವರ್ಗದವರು. ಇವರು ಈ ತಾಯಿಯನ್ನು ಆಸಾದಿ ಪದಗಳಿಂದಲೇ ಹೊಗಳಿಯಾಡ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಆಸಾದಿ ಪದಗಳು ಕನ್ನಡ ಜಾನಪದ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದಂಥ ವಿಶಿಷ್ಟತೆಯನ್ನು ಪಡೆದುಕೊಂಡಿದ್ದೇವೆ. ತಾಯಿಯ ಒಂದು ಈ ಊರಿನ ಬರುವಿಕೆಗೂ ಕೂಡ ಒಂದು ಪುರಾತನವಾದಂಥ ಪೌರಾಣಿಕ ಹಿನ್ನೆಲೆಯ ಕಥೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದ್ದು, ಹಿಂದೆ ಕೋಣೇಗೌಡ ಎಂಬಾತ ತನ್ನ ತಾಯಿಯ ಆಶೀರ್ವಾದವನ್ನು ಪಡೆದು ಉಳುಮೆ ಮಾಡಲಿಕ್ಕೆ ಹೋಗ್ತಾನೆ. ತಾಯಿ ಆಗ ಶಕುನ ಪಕ್ಷಿ ಆ ಒಂದು ನೇಗಿಲನ್ನು ನುಸಿಳು ಹೋದಂಥ ಸಂದರ್ಭದಲ್ಲಿ ವ್ಯವಸಾಯವನ್ನು ಪ್ರಾರಂಭಿಸುವಂತಾಳೆ. ಅದರಂತೆ ಕೋಣೇಗೌಡ ತಾಯಿಯ ಮಾತಿನಂತೆ ಆ ಶಕುನ ಪಕ್ಷಿ ಆ ನೇಗಿಲನ್ನು ನುಸುಳಿದು ಹೋದ ನಂತರ ವ್ಯವಸಾಯವನ್ನು ಪ್ರಾರಂಭಿಸ್ತಾನೆ. ಆಗ ವ್ಯವಸಾಯವನ್ನು ಪ್ರಾರಂಭಿಸಿದ ಸಂದರ್ಭದಲ್ಲಿ ಅವನಿಗೆ 7 ಕೊಪ್ಪರಿಗೆ ಒಂದು ಚಿನ್ನ ದೊರೆಯುತ್ತದೆ. ಅದನ್ನು ರಾಜನಿಗೆ ಹಿಂದಿರುಗಿಸಲು ಹೋಗ್ತಾನೆ. ಆಗ ರಾಜ ಆ ಕೋಣೇಗೌಡನಿಗೆ, ನೀನು ಈ ಹಣವನ್ನು ನಿನ್ನ ಜಮೀನಿನಲ್ಲಿ ಸಿಕ್ಕಿರುವುದು, ಇದು ನಿನ್ನದೇ ಹಣ, ನೀನೇ ಬಳಸಿಕೋ ಎಂದು ತಿಳಿಸ್ತಾನೆ. ಅದನ್ನು ಬಳಸಿಕೊಂಡ ಕೋಣೇಗೌಡ ಸಾಕಷ್ಟು ಶ್ರೀಮಂತನಾಗ್ತಾನೆ, ದಾನ ಧರ್ಮಗಳನ್ನು ಮಾಡ್ತಾ ಪ್ರಖ್ಯಾತಿಯನ್ನು ಪಡಿತಾನೆ. ಆದರೆ ಕೋಣೇಗೌಡನ ಮಗಳು ಕೋಣೇಗೌಡನಂತೆ ಸಹೃದಯಿ ಆಗಿರುವುದಿಲ್ಲ. ಅವಳು ಒಮ್ಮೆ ಆ ಊರಿಗೆ ಬಂದದ್ದಂತಹ ದಾಸಯ್ಯನನ್ನು ಅವಮಾನ ಮಾಡಿ ಕಳಿಸ್ತಾಳೆ. ಆಗ ದಾಸಯ್ಯ ಮಾರಿಕಣಿವೆಯಲ್ಲಿದ್ದಂಥ ಮಾರಿಯನ್ನು ಸ್ಮರಿಸ್ತಾ ಹೋಗ್ತಾನೆ. ಆಗ ಆ ತಾಯಿ ಕೆಂಡಗಣ್ಣು ಮಾರಿ ದಾಸಯ್ಯನಿಗೆ ತಿಳಿಸ್ತಾಳೆ, ನೀನು ಹಿಂದಿರುಗದೆ ಆ ಒಂದು ಊರಿಗೆ ತೆರಳು, ಆ ಊರನ್ನು ನಾನು ಸುಟ್ಟು ಹಾಕಿಬಿಡುತ್ತೇನೆ ಎಂದು ಹೇಳ್ತಾಳೆ. ಅದೇ ರೀತಿಯಾಗಿ ಅವನು ಆ ಊರಿಗೆ ತೆರಳುತ್ತಾನೆ. ಆಗ ಆ ಊರಿಗೆ ತೆರಳಿದಾಗ ಹಿಂದೆ ಬರ್ತಾ ಇರತಕ್ಕಂತಹ ತಾಯಿಯನ್ನು ಕುತೂಹಲದಿಂದ ತಿರುಗಿ ನೋಡಿದಂಥ ಸಂದರ್ಭದಲ್ಲಿ ಅವಳು ಬಾಯಲ್ಲಿ ಬೆಂಕಿಯನ್ನು ಉಳುತ್ತಾ ಬರ್ತಾ ಇರ್ತಾಳೆ. ಆಗ ತನ್ನ ಮಾತನ್ನು ನಿರ್ಲಕ್ಷ್ಯ ಮಾಡಿದಂತಹ ದಾಸಯ್ಯನನ್ನು ಒಳಗೊಂಡಂತೆ ಇಡೀ ಊರನ್ನೇ ಅವಳು ಸುಟ್ಟು ಹಾಕ್ತಾಳೆ. ಅದೇ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಕೋಣೇಗೌಡ ಕೋಣನ ಒಳಭಾಗಕ್ಕೆ ಹೋಗಿ ಸೇರಿಕೊಳ್ತಾನೆ. ಅವನ ಮಗಳು ಕದ್ದು ಹೋಗ್ತಾಳೆ. ಇದೇ ಸಂದರ್ಭದಲ್ಲಿ ತಾಯಿ ಆ ಕೋಣವನ್ನು ಕಡಿಸಿ ಅವನನ್ನು ಬಲಿಯನ್ನು ತೆಗೆದುಕೊಳ್ತಾಳೆ. ಹಾಗೆ ಆ ಕೋಣೇಗೌಡನ ಮಗಳನ್ನು ತನ್ನ ದ್ವಾರಪಾಲಕಿಯಾಗಿ ನೇಮಿಸಿಕೊಳ್ತಾಳೆ ಅಂತಕ್ಕಂಥದ್ದು ಒಂದು ಪೌರಾಣಿಕ ಹಿನ್ನೆಲೆ ಆಗಿದೆ. ಇಲ್ಲಿ ವಿಶೇಷವಾಗಿ ಜಾತ್ರಾ ಕೈಂಕರ್ಯಗಳು ನಡೀತವೆ. ಅದರಲ್ಲೂ ಆ ಒಂದು ಜಾತ್ರೆಯಲ್ಲಿ ತೇರಿಗೆ ಕೋಳಿಯನ್ನು ಎಸೆತಕ್ಕಂಥದ್ದು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದಂತಹ ಒಂದು ವಿಶೇಷ ಒಂದು ಆಚರಣೆ ಈ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಕೊಳ್ಬಹುದಾಗಿದೆ. ಹಾಗೆ ನಾವೀಗ ಕಾಣ್ತಾ ಇರ್ತಕ್ಕಂಥದ್ದು ನರಿಗೆ ಕಲ್ಲು ಅಂತಕ್ಕಂಥದ್ದು. ಇಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವುದನ್ನು ಕಾಣ್ಬೋದು. ತಾಯಿಯ ಮೂಲಸ್ಥಾನ ಅಂತ ಕೂಡ ಇದನ್ನು ಕರೀತಾರೆ. ಈ ಒಂದು ತಾಯಿಯ
ಒಂದು ಪ್ರಖ್ಯಾತಿ ಇಲ್ಲಿ ಸುತ್ತಮುತ್ತಲಿನ ಹಲವಾರು ಜಿಲ್ಲೆಗಳಿಗೂ ಕೂಡ ವಿಸ್ತರಿಸಿರುವುದನ್ನು ನಾವು ಸ್ಮರಿಸ್ಕೊಳ್ಬಹುದಾಗಿದೆ. ಈ ತಾಯಿಯ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಹಸ್ರಾರು ಜನರು ಸೇರಿ ಈ ತಾಯಿಯ ಜಾತ್ರಾ ಮಹೋತ್ಸವವನ್ನು ಆಚರಿಸುವುದನ್ನು ಕಾಣಬಹುದಾಗಿದೆ. ನಿತ್ಯ ನಿರಂತರವಾಗಿ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ತಾ ಕ್ಷೇತ್ರದ ಅಧಿದೈವತೆಯಾಗಿರ್ತಕ್ಕಂತಹ ಆ ದುರ್ಗಾಂಬೆಯ ಆಶೀರ್ವಾದವನ್ನು ಪಡಿತಾ ಇರೋದನ್ನು ಇಲ್ಲಿ ಸ್ಮರಿಸ್ಬಹುದಾಗಿದೆ.